ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಈಗ ಬೆಂಕಿಯ ಸುರಿಮಳೆ ಆಗ್ತಾ ಇದೆ. ಒಬ್ಬರ ಮೇಲೊಬ್ಬರು ಘೋರ ಯುದ್ಧಕ್ಕೆ ಮುನ್ನುಡಿ ಹಾಡಿದ್ದು ಸರ್ವನಾಶದ ಮುನ್ಸೂಚನೆ ಕೊಟ್ಟಿದ್ದಾರೆ. ಭೀಕರ ದಾಳಿ, ಭೀಭತ್ಸ ಸ್ಫೋಟ, ಬೆಂಕಿಯ ಕೆನ್ನಾಲಗೆ ಆಗಸದೆತ್ತರಕ್ಕೆ ಚಿಮ್ಮುತ್ತಿದ್ದು ಒಂದು ಸ್ಫೋಟಕ್ಕೆ 10 ಕಟ್ಟಡಗಳು ಧ್ವಂಸ ಆಗ್ತಿವೆ. ಈ ಘೋರ ಸ್ಫೋಟ ಸಣ್ಣ ಉದಾಹರಣೆಯಷ್ಟೇ. ಇಂಥ 100 ಬಾಂಬ್ಗಳು ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣವೂ ಕೇಕೆ ಹಾಕುತ್ತಿವೆ. ಅಂದ ಹಾಗೆ ಇದು ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ರಾಜಧಾನಿಯ ಟೆಹರಾನ್ಗೆ ಹಾಕಿರುವ ಬಾಂಬ್ನ ಭೀಕರ ದೃಶ್ಯ. ಇರಾನ್ ಕ್ಷಿಪಣಿ ಸಂಗ್ರಹಣಾ ಘಟಕಗಳೇ ನಿರ್ನಾಮ. ಪಶ್ಚಿಮ ಇರಾನ್ನ ಇಸ್ಫಹಾನ್ನಲ್ಲಿರುವ ಗದರ್ ಕ್ಷಿಪಣಿಗಳ ಘಟಕ ಆಗಿದ್ದು. ಇದೇ ಜಾಗದಲ್ಲೇ ಇರಾನ್ನ ಅರ್ಧಕ್ಕರ್ಧ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹ ಆಗಿದೆ. ಇಲ್ಲೇ ಇರಾನ್ ದೈತ್ಯ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುತ್ತಿತ್ತು. ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ಬೆಟ್ಟಗುಡ್ಡಗಳ ಮಧ್ಯೆ ಇದ್ದ ಈ ಅಡಗು ತಾಣವನ್ನ ಇಸ್ರೇಲ್ ಉಡೀಸ್ ಮಾಡಿದೆ. ಪಶ್ಚಿಮ ಇರಾನ್ನ ಇಸ್ಫಹಾನ್ನಲ್ಲಿರುವ ಕ್ಷಿಪಣಿ ಘಟಕವನ್ನ ಹೇಗೆ ಉಡಾಯಿಸಲಾಯಿತು ಅಂತ ಇಸ್ರೇಲ್ ಸೇನೆ ಗ್ರಾಫಿಕ್ಸ್ ಮೂಲಕ ವಿಡಿಯೋವನ್ನ ಹಂಚಿಕೊಂಡಿದೆ. ಅಷ್ಟೇ ಅಲ್ಲ, ಇದೇ ಕ್ಷಿಪಣಿ ಸಂಗ್ರಹದಲ್ಲಿದ್ದ ಇರಾನ್ನ ಅತಿರಥ ಮಹಾರಥ ನಾಯಕರು ಘೋರ ಸಾವನ್ನಪ್ಪಿದ್ದಾರೆ. ಅಂದಾಜು 300 ಇರಾನಿನ ಕ್ಷಿಪಣಿ ಉಡಾವಣಾ ವಾಹನಗಳನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ ಅಂತ ಹೇಳಿಕೊಂಡಿದೆ. ಈ ದೃಶ್ಯ ದುಬೈನದ್ದು. ದುಬೈನಲ್ಲಿರುವ ಅಮೆರಿಕದ ದೂತಾವಾಸ ಕಚೇರಿಯನ್ನ ಇರಾನ್ ಡ್ರೋನ್ಗಳ ಮೂಲಕ ಹಾಕ್ತಿರೋ ಬಾಂಬುಗಳು ಅಮೆರಿಕ ದೂತಾವಾಸ ಕಚೇರಿಯನ್ನೇ ನೆಲಸಮ ಮಾಡಿದೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ ನಮ್ಮ ರಕ್ಷಣಾ ಪಡೆ ಹೇಗೆ ಕ್ಷಿಪಣಿಗಳನ್ನ ಸಾಗಿಸ್ತಿದೆ ನೋಡಿ ಅಂತ ವಿಡಿಯೋ ಹಂಚಿಕೊಂಡಿದೆ. ಒಂದೊಂದು ಕ್ಷಿಪಣಿಯು ಟನ್ಗಟ್ಟಲೆ ತೂಕವಿದೆ. ಒಂದು ಸಲ ಗುರಿಯಿಟ್ಟು ಹಾರಿಸಿದ್ರೆ ಮುಗಿಯಿತು, ಈ ಜಾಗವೇ ಭೂಗತವಾಗಿ ಬಿಡುತ್ತೆ. ಅಷ್ಟು ಶಕ್ತಿಶಾಲಿ ಇರಾನ್ ದೇಶದ ಪತಾಟು ಹೈಪರ್ಸಾನಿಕ್ ಕ್ಷಿಪಣಿಗಳಿವು. ಇಂಥ ರಾಕ್ಷಸ ಕ್ಷಿಪಣಿಗಳನ್ನ ಇರಾನ್ ಇಸ್ರೇಲ್ ಮೇಲೆ ಹಾಕ್ತಿದೆ. ಅಮೆರಿಕ ನೌಕಾನೆಲೆ ಉಡಾಯಿಸಿದ ಇರಾನ್ ಪಡೆಗಳು ನಡೆಸಿದ ದಾಳಿಗೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ನೌಕಾಪಡೆಯ ವಿಧ್ವಂಸಕ ನೌಕೆ ಸರ್ವನಾಶವಾಗಿದೆ. ಇರಾನ್ ಕರಾವಳಿಯಿಂದ ಸುಮಾರು 650 ಕಿಲೋಮೀಟರ್ ದೂರದಲ್ಲಿ ಟ್ಯಾಂಕರ್ನಿಂದ ಇಂಧನ ತುಂಬಿಸುತ್ತಿತ್ತು. ಆಗ ಗದರ್ 380 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಇರಾನ್ ಉಡಾಯಿಸಿ ಅಮೆರಿಕ ನೌಕಾ ವಾಹನವನ್ನ ಸಮುದ್ರದಲ್ಲಿ ಸರ್ವನಾಶ ಮಾಡಿದೆ. ಇರಾನ್ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ಬಳಿಕ ಆ ಸ್ಥಾನಕ್ಕೆ ಅವರ ಮಗ ಮುಜ್ತಬಾ ಖಮೇನಿ ನೇಮಕ ಆಗಿದ್ದಾರೆ. ನಿನ್ನೆ ಇರಾನ್ ಧರ್ಮಗುರುಗಳ ಸಮಿತಿಯಾದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನಲ್ಲಿ ಸಭೆ ನಡೆಸಿ ಈ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಆಯತುಲ್ಲಾ ಅಲಿ ಖಮೇನಿ ಉತ್ತರಾಧಿಕಾರಿಯಾಗಿ ಯಾರೇ ಆಯ್ಕೆಯಾದರೂ ಅವರನ್ನು ಹತ್ಯೆ ಮಾಡ್ತೇವೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಕಾಟ್ಸ್ ಎಚ್ಚರಿಕೆ ನೀಡಿದ್ದಾರೆ. ವಾರ್ ಎಫೆಕ್ಟ್, ದುಬೈನಲ್ಲಿ ಕನ್ನಡಿಗರ ಲಾ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ದುಬೈನಲ್ಲೇ 150ಕ್ಕೂ ಹೆಚ್ಚು ಕನ್ನಡಿಗರು ಲಾಕ್ ಆಗಿದ್ದಾರೆ. ಬೆಂಗಳೂರಿನಿಂದ ದುಬೈ ಪ್ರವಾಸಕ್ಕೆಂದು 30 ಮಂದಿ ಕನ್ನಡಿಗರು ಹೋಗಿದ್ರು. ವಿಮಾನ ಹಾರಾಟ ಬಂದಾಗಿದ್ರಿಂದ ದುಬೈನಲ್ಲಿ ಸಿಲುಕಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಬಳ್ಳಾರಿ ಹಾಗೂ ದಾವಣಗೆರೆಯ 50 ಜನರು ತಾಯ್ನಾಡಿಗೆ ವಾಪಸ್ ಆಗುತ್ತಿದ್ದಾರೆ. ರಾತ್ರಿ 9:40ಕ್ಕೆ ಶಾರ್ಜಾದಿಂದ ವಿಮಾನ ಕೇರಳದ ಕೊಚ್ಚಿನ್ಗೆ ಹೊರಡಲಿದೆ. ಕೊಚ್ಚಿನ್ನಿಂದ ಬೆಂಗಳೂರಿಗೆ ಮತ್ತೊಂದು ವಿಮಾನದಲ್ಲಿ ಬರುವ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ದುಬೈನಲ್ಲಿರುವ ಕನ್ನಡಿಗರು ಪ್ರವಾಸಿಗರ ನೆರವಿಗೆ ನಿಂತಿದ್ದಾರೆ. ಆತಂಕ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಪರವಾಗಿಲ್ಲ, ಅಷ್ಟು ಸ್ವಲ್ಪ ಸೇಫ್ಟಿ ಇದೆ. ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸಸ್ ಇದೆ, ಪೊಲೀಸರು ಇದ್ದಾರೆ, ಎಲ್ಲಾನು ಸೇಫ್ಟಿ ಇದೆ. ಆಯ್ತಾ, ಸೊ ನಾನು ಆಕ್ಸಿಡೆಂಟ್ ಆಗಿರೋದ್ರಿಂದ ನನ್ನ ಕಡೆಯಿಂದ ಇದನ್ನ ನಾನು ಹೇಳಬಲ್ಲೆ. ಕನ್ನಡಿಗರ ನೆರವಿಗೆ ದುಬೈ ಕನ್ನಡ ಸಂಘದಿಂದ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. ಉಳಿದವರಿಗೂ ಆರ್ಥಿಕ ನೆರವಿನ ಅಗತ್ಯವಿದೆ. ಹೀಗಾಗಿ ದುಬೈ ಕನ್ನಡ ಸಂಘ ಕರ್ನಾಟಕ ಸರ್ಕಾರದ ಬಳಿ ನೆರವು ಕೇಳಿದೆ. ಒಂದಷ್ಟು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಈ ಸಮಯದಲ್ಲಿ ಇವತ್ತೇ ಕೊಟ್ರೆ ಅದು ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರದ ಪ್ರೊಸೀಜರ್ಗೋಸ್ಕರ ಕಾದ್ರೆ ಅದು ಯಾವತ್ತೋ ಬಂದು ಎಲ್ಲೋ ಹೋಗುತ್ತೆ, ಸರಿಯಾದ ಫಲಾನುಭವಿಗಳಿಗೆ ಸಿಗೋದಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಬಳಿಯ ಹಿರೇಕೋಡಿ ನಿವಾಸಿ ನಿಶ್ಚಿತ್ ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಕೆಲಸಕ್ಕೆಂದು ಹೋಗಿದ್ರು. ಯುದ್ಧದಿಂದಾಗಿ 6 ದಿನಗಳಿಂದ ನಿಶ್ಚಿತ್ ಪೋಷಕರಿಗೆ ಕರೆ ಮಾಡಿರಲಿಲ್ಲ. ಇದರಿಂದ ಭಯಗೊಂಡಿದ್ದ ಪೋಷಕರು ಮಗನನ್ನ ವಾಪಸ್ ಕರೆಸಿ ಅಂತ ಮನವಿ ಮಾಡಿದ್ರು. ಸದ್ಯ ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಬಿತ್ತರ ಮಾಡಿತ್ತು.
ಇನ್ನು ಈ ವರದಿ ನೋಡಿದ ಅನಿವಾಸಿ ಭಾರತೀಯ ಸಮಿತಿ ಮಾಜಿ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ನಿಶ್ಚಿತ್ ಸೇಫ್ ಆಗಿದ್ದಾರೆ ಎಂದಿದ್ದಾರೆ. ಮಗನ ಬಗ್ಗೆ ಕಾಳಜಿ ತೋರಿದ್ದ ನಿಶ್ಚಿತ್ ತಂದೆ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಯುದ್ಧ ಆಗಿರೋದ್ರಿಂದ ನಮಗೆ ಅಲ್ಲಿ ಒಂದು 7-8 ದಿನದಿಂದ ಫೋನ್ ಮಾಡಿರಲಿಲ್ಲ. ಅವನು ಏನಾಗಿದೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ಈಗ ಒಂದು ಧೈರ್ಯ ಆಗಿದೆ. ಯಾರು ನಮ್ಮ ಆರತಿ ಕೃಷ್ಣ ಫೌಂಡೇಶನ್ ಅವರು ನ್ಯೂಸ್ 18 ಚಾನಲ್ ಕನ್ನಡ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಮಧ್ಯೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 34 ವಿಮಾನಗಳ ಹಾರಾಟ ರದ್ದು ಮಾಡಲಾಗಿದೆ. ಅಬುಧಾಬಿ, ರಿಯಾದ್, ಜದ್ದಾ, ದಮಂ, ದುಬೈ, ದೋಹಾ ವಿಮಾನಗಳು ರದ್ದು ಮಾಡಲಾಗಿದೆ. ಯುದ್ಧ ಭೀತಿಯ ನಂತರವಷ್ಟೇ ಓಪನ್ ಆಗಲಿದ್ದು ಯಾವಾಗ ಓಪನ್ ಆಗತ್ತೆ ಅನ್ನೋ ಟೆನ್ಷನ್ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿವಮೊಗ್ಗದಲ್ಲಿ ಪುಂಡ ಪೋಖರಿಗಳ ಹಾವಳಿ ಮಿತಿಮೀರಿ ಹೋದಂತಿದೆ. ರಾತ್ರಿಯಾದ್ರೆ ಸಾಕು ಅಟ್ಟಹಾಸ ಮೆರೆಯೋದಕ್ಕೆ ಶುರು ಮಾಡ್ತಾರೆ. ಮನೆ ಮುಂದೆ ನಿಲ್ಲಿಸಿದ ಕಾರನ್ನೇ ಪುಡಿ ಪುಡಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಿತಿ ಮೀರಿದ ಗಾಂಜಾ ಪುಂಡರ ಹಾವಳಿ. ಕಗ್ಗತ್ತಲ ರಾತ್ರಿ ಅಟ್ಟಹಾಸ, ಹೊಸ ಕಾರಿನ ಗಾಜು ಛಿದ್ರ ಛಿದ್ರ. ರಾತ್ರಿ 11:30 ಸಮಯ. ಆಗ ತಾನೇ ಏರಿಯಾ ಜನ ನಿದ್ದೆಗೆ ಜಾರೋದಕ್ಕೆ ಶುರು ಮಾಡಿದ್ರು. ಇದೇ ಹೊತ್ತಿಗೆ ಬೈಕ್ನಲ್ಲಿ ಬಂದ ಇಬ್ಬರು ಪುಂಡರು ಏಕಾಏಕಿ ಅಟ್ಟಹಾಸ ಮೆರೆಯೋದಕ್ಕೆ ಶುರು ಮಾಡಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ಮನ ಬಂದಂತೆ ದಾಳಿ ಮಾಡಿದ್ದು. ಇಡೀ ಕಾರಿನ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಯಾವಾಗ ಜನ ಎಚ್ಚರವಾದ್ರು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಶಿವಮೊಗ್ಗ ಮೊದಲೇ ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಸಣ್ಣದಾಗಿ ಹುಟ್ಟಿಕೊಂಡು ಬೆಂಕಿಯ ಕಿಡಿಯೇ ದೊಡ್ಡದಾಗಿ ಹಬ್ಬತ್ತೆ. ಕೋಮಿನ ಕಿಚ್ಚು ಹೊತ್ತಿಕೊಂಡ್ರಂತೂ ಮುಗಿದೇ ಹೋಯ್ತು, ಹೇಳೋದೇ ಬೇಡ. ಮೊನ್ನೆ ತಾನೇ 10ನೇ ಕ್ಲಾಸ್ ಬಾಲಕನ ಕೊಲೆ ಪ್ರಕರಣ ದೊಡ್ಡದಾಗಿ ಸದ್ದು ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಪುಂಡರ ಅಟ್ಟಹಾಸ ಶುರುವಾಗಿದೆ. ಶಿವಮೊಗ್ಗದ ಶರಾವತಿ ನಗರದ ಹಂದಿ ಜೋಗಿ ಕ್ಯಾಂಪ್ನಲ್ಲಿ ನಿನ್ನೆ ರಾತ್ರಿ ಕೆಲವು ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ರಾತ್ರಿ 11:30 ಸುಮಾರಿಗೆ ಬಂದ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ಕಾರಿನ ಮೇಲೆ ದಾಳಿ ಮಾಡಿದ್ದಾರೆ. 4 ತಿಂಗಳ ಹಿಂದಷ್ಟೇ ತಂದಿದ್ದ ಕಾರಿನ ಗಾಜನ್ನೇ ಪುಡಿ ಪುಡಿ ಮಾಡಿದೆ. ಇದಕ್ಕಿಂತ ಮುಂಚಿನ ಈ ಘಟನೆ ಆ ರೀತಿ ಆಗಿರ್ಲಿಲ್ಲ ಸರ್. ಇದು ಕೆಲವು ಗಾಂಜಾನೆ ಇದರಲ್ಲಿ ಓಡಾಡೋದು, ಬೈಕ್ನಲ್ಲಿ ಓಡಾಡೋದು, ವೀಲಿಂಗ್ ಮಾಡೋದು ಇಷ್ಟಿತ್ತು. ಈಗ ಇತ್ತೀಚೆಗೆ ನೋಡಿದ್ರೆ ಈ ತಿರುಗಿ ಗಾಡಿಗಳಿಗೆ ಹೊಡೆಯಕ್ಕೆ ನೋಡ್ತಿದ್ದಾರೆ. ಈಗ ಇವತ್ತು ಒಂದ್ ಗಾಡಿ ಹೊಡೆದಿದ್ದಾರೆ, ನಾಳೆ ಇನ್ನೊಂದ್ ಗಾಡಿ ಹೊಡಿತಾರೆ, ಇಲ್ಲ ಮನುಷ್ಯರಿಗೆ ಹೊಡಿತಾರೆ. ಅವ್ರಿಗೆ ಭಯನೇ ಇಲ್ದಂಗ ಆಗ್ಬಿಟ್ಟಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆಗಿಳಿದ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಈ ಏರಿಯಾದಲ್ಲಿ ಗಾಂಜಾ ಗಿರಾಕಿಗಳ ಹಾವಳಿ ಮಿತಿ ಮೀರಿದ್ಯಂತೆ. ಗಾಂಜಾ ನಶೆಯಲ್ಲಿ ಮೇಲಿಂದ ಮೇಲೆ ಕಿರಿಕ್ ಮಾಡ್ತಿದ್ದಾರಂತೆ. ಹೀಗಾಗಿ ಇದು ಕೂಡ ಗಾಂಜಾ ನಶೆಯಲ್ಲದೆ ಆದ ದುಷ್ಕೃತ್ಯಾನ ಅಥವಾ ಬೇರೆ ಕಾರಣವಿದೆಯಾ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎಲ್ಲ ಬೈಕ್ ಅಲ್ಲಿ ತುಂಬಾ ತೊಂದರೆನೆ ಕೊಡ್ತಿದ್ದಾರೆ. ಅವರೆಲ್ಲ ಡೈಲಿ ಕೊಡ್ತಿದ್ದಾರೆ. ಇಷ್ಟು ದಿನ ಇದ್ಯಾವ್ದು ಆಗಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಗಾಡಿಗಳ ಮೇಲೆ ತೋರಿಸಿರೋದವ್ರು. ಅವ್ರಿಗೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿ ನಾನು. ಒಟ್ನಲ್ಲಿ ಶಿವಮೊಗ್ಗ ನಗರದಲ್ಲಿ ಮೇಲಿಂದ ಮೇಲೆ ಪುಂಡರ ಹಾವಳಿ ಹೆಚ್ಚಾಗ್ತಿದ್ದು, ಹೊತ್ತಲ್ಲಿ ಬಂದು ಕಿರಿಕ್ ಮಾಡೋರಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪೊಲೀಸ್ ಠಾಣೆ ಮುಂದೆ ಹಂಗಾಮ ಎಬ್ಬಿಸಿದ್ದಾರೆ. ಅಪರಿಚಿತ ವ್ಯಕ್ತಿಗಳು ಸೈಯದ್, ಮೊಹಮ್ಮದ್ ಮತ್ತು ಆರಿಫ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಪೊಲೀಸ್ ಠಾಣೆ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಉದ್ರಿಕ್ತರ ಗುಂಪು ರೊಚ್ಚಿಗೇಳ್ತಾ ಇದ್ದಂತೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಈ ಸಂಬಂಧ ಹಲವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಅದು ಮೊದಲೇ ಹಿಂದುಳಿದ ತಾಲೂಕು. ಆ ತಾಲೂಕಿನ ಅಭಿವೃದ್ಧಿಗಾಗಿ 21 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗ್ತಾ ಇದೆ. ಕಾಮಗಾರಿ ಮುಗಿಯೋದ್ರೊಳಗೆ ಉದ್ಘಾಟನೆಯಾಗಿದೆ. ಸಿದ್ದರಾಮಯ್ಯ ಟೇಪ್ ಕಟ್ ಮಾಡಿ ಹೋದ್ರೂ ಆಸ್ಪತ್ರೆ ಮಾತ್ರ ಓಪನ್ ಆಗಿಲ್ಲ.
ಸಿಎಂ ಅವರೇ ಬಂದು ಉದ್ಘಾಟನೆ ಮಾಡಿರುವಂತಹ ಆಸ್ಪತ್ರೆ, 100 ಬೆಡ್ಗಳಿರುವಂತಹ ಆಸ್ಪತ್ರೆ ಇದು. ಮೂಲ ಸೌಲಭ್ಯಗಳ ಕೊರತೆ ಜಾಸ್ತಿ ಇದೆ. ಈಗೆಲ್ಲ ಆಗಿದೆ. ಈಗ ನಾವು ಹೋದ ಸೆಪ್ಟೆಂಬರ್ದಾಗ ಮಾಡಬೇಕು ಅಂತ ಇತ್ತು ನಮ್ದು. ಅಷ್ಟೇ ಇನ್ನೊಂದು ತಿಂಗಳು ಕ್ಲಿಯರ್ ಆಗ್ಬೋದೆಲ್ಲ ಅಂತ. 21 ಕೋಟಿ ಅನುದಾನ, ಅರ್ಧಂಬರ್ಧ ಕಾಮಗಾರಿ, ತರಾತುರಿಯಲ್ಲಿ ಉದ್ಘಾಟನೆ, ಅಖಾಡಕ್ಕಿಳಿದ ನ್ಯೂಸ್ 18. ಜನಪ್ರತಿನಿಧಿಗಳು ಅನಿಸಿಕೊಂಡವರಿಗೆ ಬಡವರ ಉದ್ಧಾರಕ್ಕಿಂತ ಜನಮನ್ನಣೆ ಗಳಿಸುವುದೇ ಇಂಪಾರ್ಟೆಂಟ್ ಬಿಡಿ. ಯಾಕಂದ್ರೆ ನಾವೇನ್ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಹೇಗೆ ಜನರ ಮನಸ್ಸು ಗೆಲ್ತೀವಿ ಅನ್ನೋದೇ ಮುಖ್ಯವಾಗುತ್ತೆ. ಜನ ಉದ್ಧಾರಕ್ಕೆ ಅಂತ ಕೋಟಿ ಸುರಿದ್ರೂ ಜನರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ. ಸರ್ಕಾರದಿಂದ ಕಾರ್ಯರೂಪಕ್ಕೆ ಬರೋ ಯೋಜನೆಗಳಲ್ಲಿ ಬಹುತೇಕ ಹಳ್ಳ ಹಿಡಿಯೋದೇ ಜಾಸ್ತಿ. ಒಂದಿಷ್ಟು ಕೆಲಸಗಳು ಆಮೆಗತಿಯಲ್ಲಿ ಸಾಗಿದ್ರೆ ಮತ್ತೊಂದಿಷ್ಟು ಯೋಜನೆಗಳು ಅರ್ಧಂಬರ್ಧದಲ್ಲೇ ನಿಂತು ಹೋಗ್ತವೆ. ಆದ್ರಿದು ಇದೆಲ್ಲದಕ್ಕಿಂತ ಅಧ್ವಾನವಾಗಿದೆ. ಕಾಮಗಾರಿ ಮುಗಿಯೋದಕ್ಕೂ ಮೊದಲೇ ಉದ್ಘಾಟನೆ ಮಾಡಿ ಮುಗಿಸಿದ್ದಾರೆ. 4 ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರೇ ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತಿನವರೆಗೂ ಓಪನ್ ಆಗಿಲ್ಲ. ಕುಷ್ಟಗಿ ತಾಲೂಕಿನ ತಾಯಿ ಮತ್ತು ಮಗುವಿನ ಆಸ್ಪತ್ರೆ 2022ರಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಕಾಮಗಾರಿಗೆ ರಾಜ್ಯ ಸರ್ಕಾರ 21 ಕೋಟಿ ಅನುದಾನ ನೀಡಿತ್ತು. 2023ರಲ್ಲೇ ಕಾಮಗಾರಿ ಪೂರ್ಣಗೊಳಿಸೋ ಡೆಡ್ಲೈನ್ ಸಹ ನೀಡಲಾಗಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಕೆಲಸ ಶುರುವಾಗಿ 4 ವರ್ಷವಾದರೂ ಆಸ್ಪತ್ರೆ ಕಂಪ್ಲೀಟ್ ಆಗಿಲ್ಲ. ಈ ಮಧ್ಯೆ 4 ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಕೊಪ್ಪಳದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಈ ವೇಳೆ ಕುಷ್ಟಗಿಯ ತಾಯಿ ಮತ್ತು ಮಗು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಇಷ್ಟು ದಿನ ಕಳೆದರೂ ನೂತನ ಕಟ್ಟಡದಲ್ಲಿ ಹೆರಿಗೆ ಆಸ್ಪತ್ರೆ ಆರಂಭವಾಗಿಲ್ಲ. ಅಕ್ಟೋಬರ್ 25ರಲ್ಲಿ ಉದ್ಘಾಟನೆ ಆಗ್ತೈತಿ. ಉದ್ಘಾಟನೆ ಆದ ನಂತರ ಇಲ್ಲಿವರೆಗೂ ಇಲ್ಲಿ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿರುವುದಿಲ್ಲ. ಸಿಬ್ಬಂದಿ ನೇಮಕಕ್ಕೆ ಅಭಯ. ಇದು ನ್ಯೂಸ್ 18 ಫಲಶ್ರುತಿ. ಸರ್ಕಾರಿ ಆಸ್ಪತ್ರೆಯ ಅಧೋಗತಿ ಸುದ್ದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ 1-2 ತಿಂಗಳಲ್ಲಿ ಹೆರಿಗೆ ಆಸ್ಪತ್ರೆ ಆರಂಭಿಸ್ತೀವಿ ಅಂತ ಅಭಯ ನೀಡಿದ್ದಾರೆ. ನಾವು ಹೋದ ಸೆಪ್ಟೆಂಬರ್ದಾಗ ಮಾಡಬೇಕು ಅಂತ ಇತ್ತು ನಮ್ದು. ಬಟ್ ಆಗಿರಲಿಲ್ಲ. ಇನ್ನು ಈ ಒಂದು ಸೆಪ್ಟೆಂಬರ್ ಮುಗಿದು ಮತ್ತೆ 26ಕ್ಕೆ ಬಂದಿದ್ವಿ ನಾವು. ಅಷ್ಟೇ ಇನ್ನೊಂದು ತಿಂಗಳು ಕ್ಲಿಯರ್ ಆಗ್ಬೋದೆಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ಕೋಟಿ ಸುರಿದು ಕಟ್ಟಿದ್ದ ಆಸ್ಪತ್ರೆ ಬಡವರ ಅನುಕೂಲಕ್ಕೆ ಸಿಗ್ತಿರಲಿಲ್ಲ. ನ್ಯೂಸ್ 18 ಅಖಾಡಕ್ಕೆ ಇಳಿತಿದ್ದಂತೆ ಬಡವರ ಧ್ವನಿಗೆ ಶಕ್ತಿ ಸಿಕ್ಕಂತಾಗಿದೆ. ಸದ್ಯದಲ್ಲೇ ಆಸ್ಪತ್ರೆಯೂ ಓಪನ್ ಆಗಲಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ರಾಜ್ಯಾದ್ಯಂತ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಮಕ್ಕಳು ಮರಿಯೆನ್ನದೆ ಎಲ್ಲರೂ ಬಣ್ಣದ ಓಕುಳಿಯಲ್ಲಿ ಮಿಂದೆದ್ದಿದ್ದಾರೆ. ಹುಣ್ಣಿಮೆ ಅಂದ್ರೆ ಬಣ್ಣದ ಓಕುಳಿಯ ಹಬ್ಬ. ಹೋಳಿ ಅಂದ್ರೆ ವಸಂತ ಕಾಲದ ಆಗಮನ. ಕೆಡುಕಿನ ಮೇಲೆ ಒಳಿತನ್ನ ಸಾಧಿಸಿದ ದಿನ. ಬಣ್ಣದಂತೆ ನಮ್ಮ ಬದುಕು ಕೂಡ ಕಲರ್ಫುಲ್ ಆಗಿರಲಿ, ಪ್ರತಿ ಮನೆ ಮನಸ್ಸಲ್ಲೂ ರಂಗು ತುಂಬಿರಲಿ ಅಂತ ಆಚರಿಸುವ ದಿನ. ಹೀಗೆ ಇಡೀ ದಿನ ಬಣ್ಣದಲ್ಲಿ ಮಿಂದೇಳೋ ಜನ ಸಂಜೆ ಆಗ್ತಿದ್ದಂತೆ ಕಾಮಣ್ಣನನ್ನ ದಹಿಸಿ ಸಂಭ್ರಮಿಸ್ತಾರೆ. ಈಗ ಕರುನಾಡಲ್ಲೂ ಹೋಳಿಯ ಸಂಭ್ರಮ ಮುಗಿಲು ಮುಟ್ಟಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಾರದ ಹಿಂದೆ ಕೋಮು ದಳ್ಳೂರಿ ತಾಂಡವವಾಡಿತ್ತು. ಅದರ ಕಿಚ್ಚೆ ಇನ್ನೂ ಆರಿಲ್ಲ. ಇದರ ನಡುವೆ ಈಗ ಹೋಳಿ ಹಂಗಾಮ ಜೋರಾಗಿದೆ. ವಿವಾದಿತ ಸ್ಥಳವಾದ ಪಂಕ ಮಸೀದಿ ಮುಂದೆ ಹಿಂದೂ ಕಾರ್ಯಕರ್ತರು ಬಣ್ಣ ಎರಚಿಕೊಂಡು ಹೋಳಿ ಆಚರಿಸಿದ್ದಾರೆ. ಜೈ ಶಿವಾಜಿ ಅಂತ ಘೋಷಣೆಗಳು ಮೊಳಗೋದಕ್ಕೆ ಶುರುವಾಗ್ತಿದ್ದಂತೆ ಯುವಕರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ. ಹೊಸಪೇಟೆಯಲ್ಲೂ ಹೋಳಿ ವೈಭವ ಮುಗಿಲು ಮುಟ್ಟಿತ್ತು. ಹೆಣ್ಮಕ್ಕಳು ಗಂಡ್ಮಕ್ಕಳು ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಈ ಮಧ್ಯೆ ಪುನೀತ್ ರಾಜ್ಕುಮಾರ್ ಬಾವುಟಗಳು ಜೋರಾಗಿ ಹಾರಾಡಿವೆ. ಬಂತು ಅಂದ್ರೆ ಸಾಕು, ಬೆಳಗಾವಿಯಲ್ಲಿ ಎಂಇಎಸ್ ಕಿರಿಕ್ ಶುರುವಾಗುತ್ತೆ. ಹೋಳಿ ಹಬ್ಬದಲ್ಲೂ ಇವರ ಪುಂಡಾಟ ನಿಂತಿಲ್ಲ. ಒಂದ್ ಕಡೆ ಹಿಂದೂ ಕಾರ್ಯಕರ್ತರು ಹೋಳಿ ಹಬ್ಬದಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ರೆ, ಇತ್ತ ಎಂಇಎಸ್ ಕಿಡಿಗೇಡಿಗಳು ಮಹಾರಾಷ್ಟ್ರ ಪರ ಘೋಷಣೆ ಕೂಗಿ ಮಹಾರಾಷ್ಟ್ರ ನಾಡಗೀತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಹೋಳಿ ಹಬ್ಬದ ಸಡಗರ ಜೋರಾಗಿತ್ತು. ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಂಡು ಸಿನಿಮಾ ಸಾಂಗ್ಗೆ ಬಿಂದಾಸ್ ಡ್ಯಾನ್ಸ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಹೋಳಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಹೋಳಿ ಆಚರಣೆಗೆ ಜನಸಾಗರವೇ ಸೇರಿತ್ತು. ಸಂಸದ ರಾಜಶೇಖರ ಹಿಟ್ನಾಳ ಕೂಡ ಭಾಗಿಯಾಗಿ ಫುಲ್ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನೊಂದೆಡೆ ರತಿ ಮನ್ಮಥರ ಮೆರವಣಿಗೆಯೂ ಜೋರಾಗಿತ್ತು. ಶಿವಮೊಗ್ಗದಲ್ಲೂ ಹೋಳಿ ಸಂಭ್ರಮದಲ್ಲಿ ಜನ ಮಿಂದೆದ್ದಿದ್ದಾರೆ. ಗೋಪಿ ವೃತ್ತದಲ್ಲಿ ಭರ್ಜರಿ ಹೋಳಿ ಸಂಭ್ರಮಾಚರಣೆ ನಡೆದಿದ್ದು ಡಿಜೆ ಸಾಂಗ್ ಹೆಣ್ಮಕ್ಕಳೆಲ್ಲ ಕುಣಿದು ಕುಪ್ಪಳಿಸಿದ್ರು. ಒಟ್ನಲ್ಲಿ ನಾಡಿನುದ್ದಕ್ಕೂ ಹೋಳಿ ಸಂಭ್ರಮ ಜೋರಾಗಿದ್ದು ಬಣ್ಣದ ಕುಳಿಯಲ್ಲಿ ಜನ ತಮ್ಮನ್ನ ತಾವೇ ಮೈಮರೆದ್ರು.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಮೈಸೂರಿನ ಬ್ಯಾಳರಹುಂಡಿ ಗ್ರಾಮದಲ್ಲಿ ಗಬ್ಬೆದ್ದು ನಾರ್ತಿದ್ವು ಚರಂಡಿಗಳು. ನ್ಯೂಸ್ 18 ವರದಿ ಬೆನ್ನಲ್ಲೇ ಗ್ರಾಮದ ಸಮಸ್ಯೆಗೆ ಸಿಕ್ತು ಮುಕ್ತಿ. ಕೊನೆಗೂ ಚರಂಡಿ ಕ್ಲೀನ್ ಮಾಡಿಸಿದ ಅಧಿಕಾರಿಗಳು. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮಹಾ ಎಡವಟ್ಟು. ವಿದ್ಯಾರ್ಥಿಗಳ ಧ್ವನಿಯಾಗಿ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿ ಪ್ರಸಾರ. ಕೆಪಿಎಸ್ಸಿ ಕಾರ್ಯದರ್ಶಿಗೆ ವರದಿ ಕೇಳಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್. ವಾಕಿಂಗ್ ಹೋಗಿದ್ದ ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಆರೋಪ. ಬಸವಕಲ್ಯಾಣ ನಗರ ಠಾಣೆ ಮುಂದೆ ಗುಂಪು ಕಟ್ಟಿಕೊಂಡು ಹಂಗಾಮ. ಹೈಡ್ರಾಮಾ ಮಾಡಿದವರ ಮೇಲೆ ಬಿತ್ತು ಎಫ್ಐಆರ್. ಶಾಲೆಯಲ್ಲಿ ಮುಖ್ಯ ಶಿಕ್ಷಕನ 2ನೇ ಪತ್ನಿ ಹೈಡ್ರಾಮಾ. ಇಬ್ಬರ ಗಲಾಟೆಗೆ ಬೇಸತ್ತ ಗೋಮಲಾಪುರ ಗ್ರಾಮಸ್ಥರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಆಕ್ರೋಶ.